ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಡಾಕ್ಟರ್ ಅಶ್ವತ್ಥನಾರಾಯಣ ಅಂತ್ಯಜಾರವರ ಮನೆಗೆ ಭೇಟಿ ನೀಡಿದ ಕೋಲಾರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್. ವಾರ್ತೆಗಳ ವಿವರ. ಕೋಲಾರ ಮಾಲೂರು ರಸ್ತೆಯಲ್ಲಿರುವ ಲಕ್ಷ್ಮೀಪುರ ಗ್ರಾಮದಲ್ಲಿ ವಾಸವಿರುವ ಹಿರಿಯ ಕಾಂಗ್ರೆಸ್ ಮುಖಂಡ, ಮಾಜಿ ಕೆಪಿಸಿಸಿ ಉಪಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು, 9 ಬಾರಿ ಡಿಸಿಸಿ ಜಿಲ್ಲಾಧ್ಯಕ್ಷರಾಗಿದ್ದ ಹಾಗೂ ಈಗ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಅಶ್ವತ್ಥನಾರಾಯಣ ಅಂತ್ಯಜಾರವರ ಮನೆಗೆ ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೌತಮ್ ರವರು ಶನಿವಾರ ಭೇಟಿಯಾಗಿ, ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಾನು ಈ ಬಾರಿ ಸ್ಪರ್ಧಿಸುತ್ತಿದ್ದೇನೆ. ಈ ಬಾರಿ ನನಗೆ ನಿಮ್ಮಂಥವರ ಆಶೀರ್ವಾದ ಬೇಕು. ತಾವು ನನ್ನನ್ನು ಆಶೀರ್ವದಿಸಿ ನನ್ನ ಗೆಲುವಿಗೆ ಸಹಕಾರ ನೀಡಬೇಕು. ನಿಮ್ಮಂತಹ ಹಿರಿಯ ಮುಖಂಡರು ಮನಸ್ಸು ಮಾಡಿದರೆ ನನ್ನನ್ನು ಪಾರ್ಲಿಮೆಂಟಿಗೆ ಕಳುಹಿಸಲು ಆಗುತ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಗೋಸ್ಕರ ಗೆಲುವಿಗಾಗಿ ಪ್ರಯತ್ನಿಸಬೇಕೆಂದು ಮನವಿ ಮಾಡಿದರು. ಅಶ್ವತ್ಥನಾರಾಯಣ ಅಂತ್ಯಜಾರವರ ಪತ್ನಿ, ಕುಟುಂಬಸ್ಥರು ಅವರನ್ನು ಆದರದಿಂದ ಬರಮಾಡಿಕೊಂಡು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಹಾಗೂ ಡಿಎಸ್ಎಸ್ ಸಂಘಟನೆಯ ಬೆಂಗಳೂರು ವಿಭಾಗೀಯ ಸಂಯೋಜಕರಾದ ಸಿಎಂ ನಂಜುಂಡಪ್ಪ ಪಾಸ್ವಾನ್, ಎಸ್ಸಿ ಶೈಲಜಾ, ರಾಜ್ಯ ಸಂಯೋಜಕರು ಪ್ರೇಮ್ಕುಮಾರ್, ಕೋಲಾರ ಉಸ್ತುವಾರಿ ಅಮರನಾರಾಯಣ ಪ್ರಕಾಶ್, ರಾಜ್ಯ ಸಂಚಾಲಕರು ಕೆಪಿಸಿಸಿ ಎಸ್ಟಿ ಚಿಂತಾಮಣಿ, ನಾಗರಾಜ್ ಶ್ರೀಎಸ್, ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರು, ಅಗ್ರಹಾರ ಗ್ರಾಮ ಪಂಚಾಯಿತಿ ಶ್ರೀನಿವಾಸಪುರ ವೇಣು, ರಾಜ್ಯ ಉಪಾಧ್ಯಕ್ಷರು, ಮಾದಿಗ ದಂಡೋರ ಸಮಿತಿ ಮಿಟ್ಟಪ್ಪನಹಳ್ಳಿ ವೆಂಕಟೇಶ್, ಜಿಲ್ಲಾ ಸಂಯೋಜಕರು ಡಿಎಸ್ಎಸ್ ವೆಂಕಟರಮಣಪ್ಪ, ಮುಳಬಾಗಿಲು ತಾಲೂಕು ಮುಖಂಡರು ಅಂಬರೀಶ್, ಅಗ್ರಹಾರ ಆನಂದ, ಮುರಳಿ, ಅನಿಲ್, ರಮೇಶ್, ನಾಗೇಶ್, ಲಕ್ಷ್ಮೀನಾರಾಯಣ್, ಶೇಖರ್, ನಾಗರಾಜು, ಅಂಬರೀಶ್, ಶಂಕರಪ್ಪ, ವಿಜಯ್, ಊರಿನ ಮುಖಂಡರು, ಮಹಿಳೆಯರು, ಗ್ರಾಮಸ್ಥರು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಶಿವಕುಮಾರ್ ರವರ ಒಂದು ಆಶೀರ್ವಾದದೊಂದಿಗೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿ ಇವತ್ತು ನಮ್ಮ ಕೆ.ವಿ. ಗೌತಮ್ ಸರ್ ಬಂದಿರೋ ನಮ್ಮೆಲ್ಲರ ಪುಣ್ಯ ಭಾವನೆ ಅಂತ ನಾನು ಭಾವಿಸ್ತಾ, ಅವರು ಇವತ್ತು ನಮ್ಮ ಕೆ.ಎಚ್. ಮುನಿಯಪ್ಪ ಅವರು 7 ಬಾರಿ ಏನು ಆಯ್ಕೆಯಾಗಿ ಹೋಗಿದ್ದರು, ಅವರು 14 ಬಾರಿ ಈ ಕೋಲಾರ ಜಿಲ್ಲೆಯಿಂದ ಆಯ್ಕೆ ಆಗಲಿ, ನಿಮ್ಮೆಲ್ಲರ ಆಶೀರ್ವಾದ ಹೇಳಿ ನಾನು ಅವರನ್ನು ಕೆ.ವಿ. ಗೌತಮ ಸರ್ರನ್ನು ತುಂಬ ಹೃದಯದ ಆಧಾರದ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ಮಾಲಾರ್ಪಣೆಯೊಂದಿಗೆ ನಾವು ಸ್ವಾಗತಿಸುತ್ತೇವೆ. ನಮ್ಮ ಅಂಕಿಅಂಶ ಇಡೀ ರಾಜ್ಯದಲ್ಲಿ ಎಲ್ಲ ದಲಿತ ಸಂಘಟನೆಗಳು, ಇಡೀ ರಾಷ್ಟ್ರದ ದಲಿತ ಸಂಘಟನೆ ಮಾಹಿತಿ ಇದೆ. 157 ಆಜುಬಾಜು ಬರುತ್ತೆ, 151 155 BJP ಬರುತ್ತೆ, NDA ಬರ್ತದೆ ಅಂತ ಮಾಹಿತಿ ನಮಗಿದೆ. ಆ ಥರ ಬಂದರೆ ನಿಮ್ಗೆ ಒಳ್ಳೆ ಅವಕಾಶ ಸಿಗುತ್ತೆ. ನೀವು ಈ ಸರಿ ಅಲ್ಲ, ಇನ್ನೊಂದು ಸರಿ ಗೆಲ್ಲಿ, 3 ಸರಿ ಗೆಲ್ಲಿ ನಡೆಯುತ್ತೆ, ಇನ್ನು 5 ಸರಿ ಗೆಲ್ಲಿ. ನಾವು ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೋಲಾರಲ್ಲಿ ಹಿಂದೆ ಆಗಿರ್ತಕ್ಕಂಥ ಕೊರತೆ ಅದು ಆಗಬಾರ್ದು, ಅದು ನ್ಯಾಯ, ಜಸ್ಟಿಸ್ ಸಿಗಬೇಕು. ಅಷ್ಟು ಎಲ್ಲ ಸಮುದಾಯದವರು ಇರೋರೆಲ್ಲ ಒಂದೇ ಜಾತಿ ಸಮುದಾಯ ಇಲ್ಲ, ಒಂದೇ ಜಾತಿ ಇಲ್ಲ, ಎಲ್ಲರೂ ಇದ್ದಾರೆ, ಎಲ್ಲ ಜಾತಿ ಸಮುದಾಯದವರು ಇಲ್ಲಿದ್ದಾರೆ. ಆ ಥರದ ಪರಿಸ್ಥಿತಿ ಆಗಬಾರ್ದು. ಯಾಕೆ ನಾನು ಆ ಮಾತನ್ನು ಹೇಳ್ತೀನಿ ಅಂತಂದರೆ, 2008ರಲ್ಲಿ ನನಗೆ MLA ಮಾಡಬೇಕು ಅಂದಾಗ ನನ್ನ ಶಿಷ್ಯ ಅಂಬರೀಷನ್ನು ಜಿಲ್ಲಾ ಗ್ರಾಮ ಪಂಚಾಯತ್ ಮೆಂಬರ್ ಮಾಡಿದ್ವಿ. ಅವರನ್ನು ಬ್ಲಾಕ್ ಅಧ್ಯಕ್ಷ ಮಾಡಿದ್ದೆ ನಾನು. ಅವರಿಗೆ ಬಿ ಫಾರಮ್ ಹೋಯಿತು, ಗೆದ್ದರು, ನಾವೇ ಗೆಲ್ಲಿಸಿದ್ವಿ. ಅದಾದಮೇಲೆ 2013ರಲ್ಲಿ ಬಿ ಫಾರಮ್ ಬೇರೆಯವ್ರಿಗೆ ಹೋಯಿತು. ಇಲ್ಲಪ್ಪ ನಿಮ್ಗೆ ಏನೋ ಒಂದು ಮಾಡ್ತೀವಿ ಅಂತಂದರು, ಅದು ಮಾಡಲಿಲ್ಲ. MLC ಮಾಡ್ತೀವಿ ಅಂದ್ರೆ ಅದು ಮಾಡಲಿಲ್ಲ. ಬೋರ್ಡ್ ಚೇರ್ಮನ್ ಮಾಡ್ತೀವಿ ಅಂದ್ರೆ ಅದು ಮಾಡಲಿಲ್ಲ. ಆದರೂ ಅಷ್ಟೆಲ್ಲ ಆದರೂ ಕೂಡ ನಾವು ಬೇರೆ ಪಕ್ಷದ ಜೊತೆ ಯಾವುದ್ರ ಜೊತೆ ಕೈಯಪ್ಪ ಆಗಲಿಲ್ಲ. ನಾನು ಇಲ್ಲಿವರೆಗೂ ಕಾದೆ. ಯಾಕೆ ಕಾದೆ ಅಂತಂದರೆ, ಪ್ರೇಮ್ ಅವರು ನನ್ನ ಹತ್ರ ಮಾತಾಡಿದರು, ಡಿ ಕೆ ಶಿವಕುಮಾರ್ ಕಡೆಯಿಂದ ನಜೀರ್ ಅಹಮದ್ ಅವರು ಮಾತಾಡಿದ್ರು. ಮೊನ್ನೆ ನಾನು ಅಪ್ಲಿಕೇಶನ್ ಹಾಕೋದು ಬೇಡ, ಅಪ್ಲಿಕೇಶನ್ ಹಾಕೋದು ಬೇಡ, ಒಳ್ಳೆ ಕ್ಯಾಂಡಿಡೇಟ್ ಕೊಟ್ಟಿದ್ದೀವಿ, ನೀವು ಕೆಲಸ ಮಾಡಬೇಕು, ನಿಮ್ಮ ಹತ್ರ ಮಾತಾಡ್ತೀವಿ ಅಂತಂದರು. ಅವ್ರಿಗೆ ಗೌರವ ಕೊಟ್ಟು ನಾವು ಸೈಲೆಂಟ್ ಅಂದ್ವಿ. ಆಮೇಲೆ ಇವರು ಬಂದರು, ಪ್ರೇಮ್ ಅವರು ನಂಗೆ ಭಾರಿ ಆತ್ಮೀಯರು, ಒಳ್ಳೆ ಜೋರು ಸಂಘಟನೆ ಇದೆ. ಅವರೇನಿದ್ರು ಕೂಡ ಸೈಟ್ ಕೊಟ್ಟಿದ್ದೀವಿ. ನಾವು ಅವರೇನಾದ್ರು DSS ಹೋರಾಟ ಮಾಡಿ ಸೈಟ್ ಕೊಟ್ಟಿದ್ದೀವಿ. ಇಲ್ಲ ಗೌತಮ್ ಅವರು ಸಹ ಇರ್ಬೋದು. ಗೌತಮ್ ಅವ್ರ ಪರಿಚಯ ಇಲ್ಲ ನನಗೆ, ಅವ್ರ ತಂದೆಯವ್ರ ಭಾರಿ ಪರಿಚಯ. ಅದರಿಂದ ನಾವು ಮಾತಾಡೋಣ ಅಂತಂದು ಆಮೇಲೆ ನಿಮ್ಮನ್ನು ಇವತ್ತು ಕರ್ಕೊಂಬಂದು ಬಂದಿದ್ದೀರಿ. ಆ ಕಾರಣಕ್ಕಾಗಿ ಇವತ್ತು ಕೋಲಾರಲ್ಲಿ ನೀವು ನಮ್ಮನ್ನು ಯಾವ ರೀತಿ ಬಳಸ್ಕೊಳ್ತೀರೋ ನಿಮಗೆ ಬಿಟ್ಟಿತ್ತು. ನೀವು ನಮ್ಮನ್ನು ಯಾವ ರೀತಿ ಬಳಸ್ಕೊಳ್ಬೋದು, ನೀವು ಯಾವ ರೀತಿ ಎಲ್ಲ ತಾಲೂಕವರು ಇದ್ದಾರೆ. ನಾವು ಮಿಕ್ಸಪ್ ಮಾಡಿದರೆ ಎಲೆಕ್ಷನ್ ಮಾಡೋಕ್ಕಾಗಲ್ಲ. ಅವ್ರವ್ರ ಭಾಗ ಅವ್ರವ್ರ ಕೆಲಸ ಮಾಡಬೇಕು. ಬೂತ್ ಕೆಲಸ ಮಾಡೋರೊಬ್ಬರು, ಮತ್ತು ಹಳ್ಳಿಗಳಿಗೆ ಹೋಗುವಂಥದ್ದು, ಮತ್ತು ಈಗ ಶಾರ್ಟ್ ಟೈಮ್ ಇದೆ. ಎಲ್ಲರೂ ಕೂಡ ಇಲ್ಲೆಲ್ಲ ಕೂಡ ಬೂತ್ ಲೆವೆಲಲ್ಲಿ ಇರೋರೆಲ್ಲ ಬೂತ್ ಲೆವೆಲಲ್ಲಿ ಕೆಲಸ ಮಾಡೋದು, ಬೂತಲ್ಲಿ ನಿಂತು ಲೀಡ್ ಕೊಡೋದಂಥವ್ರು ಇದ್ದಾರೆ. ಆದ್ದರಿಂದ ತಾಲೂಕುವಾರು
ನೀವೊಂದು ಬರ್ರಿ ಮುಂದೆ ಕೂತ್ಕೊಳ್ಳಿ ಎಲ್ಲ ಬನ್ನಿ ಮುಂದೆ ಹಾಕೊಳ್ಳಿ ಚೇರ್ ಇದಂತ ವಾಟ್ಸಪ್ ಸೂಚನೆ చెప్తారు ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ನಿಯೋಜಿತ ಲೋಕಸಭಾ ಸದಸ್ಯರು ನಿಯೋಜಿತ ಅಂದರೆ ಮುಂದೆ ಜೂನ್ 4 ಲೋಕಸಭಾ ಸದಸ್ಯರು ಆತ್ಮೀಯರು ಮತ್ತು ಯುವಕರು ಆದಂಥ ಕೆ ವಿ ಗೌತಮ್ ಅವರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಮತ್ತೆ ಹೋಗಲ್ಲ ನಮ್ಮಲ್ಲಿ ಹೇಳಿದ್ದಾರೆ. ಇದು ಒಂಥರ ವಾರ್ ಫೀಲ್ಡ್ ಇದೆ ನಮಗೆ. ಕೋಲಾರದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ನಮ್ಮ ಮೊದಲನೇದಾಗಿ ಕೋಲಾರ ಇತಿಹಾಸ, ಕೋಲಾರ ಕಾಂಗ್ರೆಸ್ ಪತ್ರಕೋಟ. ನಾವು ದಲಿತ ಚಳವಳಿ 70ರಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಅದ್ರ ಜೊತೆ ಕಾಂಗ್ರೆಸ್ಸಲ್ಲಿ ಇದ್ವಿ. ಕಾಂಗ್ರೆಸ್ ಜೊತೆಗೆ ಹೋರಾಟ ಮಾಡ್ತಾ ಬಂದ್ವಿ. ಕಾಂಗ್ರೆಸ್ಸಲ್ಲಿ ಹೋರಾಟ ಮಾಡ್ತಾ ಇವತ್ತೇನು ಸುಮಾರು 16 ಬಾರಿ ಕಾಂಗ್ರೆಸ್ಸಲ್ಲಿ MP ಕೋಲಾರದಿಂದ ಆಯ್ಕೆ ಮಾಡೋ ಕಳಿಸಿರ್ತಕ್ಕಂಥದ್ದು ಕೇವಲ 2 ಬಾರಿ ಮಾತ್ರ ಮುನ್ಸ್ವಾಮಿ ಮತ್ತು ಡಾಕ್ಟರ್ ವೆಂಕಟೇಶ್ ಬಿಟ್ಟರೆ ಇನ್ನೆಲ್ಲ ಕಾಲದಲ್ಲೂ ಕೂಡ ಕಾಂಗ್ರೆಸ್ಸಿಗೆ ಗೆದ್ದೋಗಿದೆ. ದೊಡ್ಡ ತಿಮ್ಮಣ್ಣವ್ರು ಗೆದ್ದೋಗಿದ್ದಾರೆ, ವೈ ರಾಮಕೃಷ್ಣ ಅವ್ರು ಗೆದ್ದೋಗಿದ್ದಾರೆ, ಅದಾದಮೇಲೆ KH ಮುನಿಯಪ್ಪನವ್ರು ಗೆದ್ದೋಗಿದ್ದಾರೆ, ಜೀವ ಕೃಷ್ಣ ಅವ್ರು ಗೆದ್ದೋಗಿದ್ದಾರೆ. ಇನ್ನು ಈಗಿನ ಲೋಕಸಭಾ ಚುನಾವಣೆಗೆ ಗೌತಮ್ ಅವರು ಬಂದಿದ್ದಾರೆ, ಅವರು ಗೆದ್ದೋಗ್ತಾರೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನನಗೆ ಗ್ರೌಂಡ್ ರಿಯಾಲಿಟಿ ಮಾತ್ರ ಹೇಳಬೇಕಾಗುತ್ತೆ. ನನಗೆ ವೇದಿಕೆಗಳಲ್ಲಿ ಭಾಷಣ ಮಾಡೋದು ಅದು ಮಾಡೋದಲ್ಲ ನಂತರ ಅದೆಲ್ಲ ಗೊತ್ತಾಗಲ್ಲ ನಮಗೆ. KH ಮುನಿಯಪ್ಪನವರ ಪ್ರತಿ ಎಲೆಕ್ಷನಲ್ಲಿ ರಾಮಚಂದ್ರ ಗೌಡರು, ನಾನು, ನಮ್ಮ ಎಸ್ ಅಗ್ರರ ನಾಗರಾಜ್ ಅವರು ಮತ್ತು ನನ್ನ ನಂಜುಂಡಪ್ಪನವರು, ಈ ಥರದವ್ರು ನಾವು ಡೇ ಆ್ಯಂಡ್ ನೈಟ್ ವಾರ್ ಫೀಲ್ಡ್ ನಾವೆಲ್ಲಿ ಬೂತ್ ಲೆವೆಲ್ ಹೋಗ್ತಾ ಇದ್ವಿ. ಆ ಟೈಮಲ್ಲಿ ಅವ್ರದ್ದು ಫೋನ್ ಎತ್ತಾ ಇದ್ರು. ಅವರು 2 ಗಂಟೆ ರಾತ್ರಿ ಆಗಲಿ 3 ಗಂಟೆ ರಾತ್ರಿ ಆಗಲಿ ಫೋನ್ ಎತ್ತೋರು, ಮಾತಾಡೋರು. ನಾವು ಅವ್ರ ಹತ್ರ ಲೋಕಲ್ ಲೀಡರ್ಸ್ ಹತ್ರ ಕಮಿಟ್ ಮಾಡಿಸ್ತಾ ಇದ್ವಿ. ಅಂದರೆ ಮಾತಾಡೋದು, ನಮ್ಮೂರು ಬರಲಿಲ್ಲ, ನಮ್ಮೂರು ದೇವಸ್ಥಾನ ಆಗಲಿಲ್ಲ, ನಮ್ಮೂರು ಗೋಕುಂಟ ಆಗಲಿಲ್ಲ, ನಮ್ಮೂರು ಕೆರೆ ಆಗಲಿಲ್ಲ, ನಮ್ಮೂರು ಸಮಸ್ಯೆ ಆಗಲಿಲ್ಲ ಅಂದಾಗ ಫೋನ್ ಮಾಡಿದಾಗ ಫೋನ್ ಎತ್ಕೊಳ್ಳೋದು, ಫೋನಲ್ಲಿ ಮಾತಾಡ್ತಾಯಿದ್ರು, ಕಮಿಟಾಗಿ ಎಲೆಕ್ಷನ್ ಮಾಡ್ತಾಯಿದ್ರು. ಆ ಬೂತಲ್ಲಿ ನೋಡಿದಾಗ ಬೂತ್ ಲೀಡ್ ಬರ್ತಾಯಿತ್ತು. ಉದಾಹರಣೆಗೆ ನಾಗರಾಜ್ ಊರಲ್ಲಿ ಇವತ್ತು ಕೂಡ ಇದುವರೆಗೂ ಕೂಡ ಎಸ್ ಅಗ್ರಹಾರದಲ್ಲಿ ಕಾಂಗ್ರೆಸ್ ಪ್ರಥಮ ಸ್ಥಾನದಲ್ಲೇ ಇದೆ ಸರ್. ಕಾಂಗ್ರೆಸ್ ಪ್ರಥಮ ಸ್ಥಾನದಲ್ಲಿ ಲೀಡ್ ಬರ್ತಾ ಇದೆ. ಅಲ್ಲಿಗೆ ನಮ್ಮಲ್ಲಿ ಆ ಥರದ್ದು ಕಮಿಟ್ಮೆಂಟ್ ಇರ್ತಕ್ಕಂಥವ್ರು ಲೀಡರ್ಸು, ಕಾರ್ಯಕರ್ತರು, ಅಭಿಮಾನಿಗಳು ನಮ್ಮಲ್ಲಿದ್ದಾರೆ. ನಮಗೆ ಎಲೆಕ್ಷನ್ಗೆ ಮುಂಚಿತವಾಗಿ ನಾವು ಕೂಡ ಆಸ್ಪಿರೆಂಟ್ಸೇ. ನಾನು ಕೂಡ 19 ವರ್ಷ ಜಿಲ್ಲಾಧ್ಯಕ್ಷನಾಗಿ DCC SC ವಿಭಾಗದಲ್ಲಿ 3 ವರ್ಷ KPCC ಉಪಾಧ್ಯಕ್ಷನಾಗಿ ಮತ್ತು KPCC ಜಾಯಿಂಟ್ ಸೆಕ್ರೆಟರಿಯಾಗಿ, ಜಿಲ್ಲಾ ಪಂಚಾಯತ್ ಸದಸ್ಯನಾಗಿ, ನ್ಯಾಷನಲ್ ಖಾದಿ ಕಮಿಷನ್ ಡೈರೆಕ್ಟರ್ ಆಗಿ ಮತ್ತು ಟೆಲಿಕಾಮ್ ಅಡ್ವೈಸರಿ ಕಮಿಟಿ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ನಾನು KH ಮುನಿಯಪ್ಪನವ್ರ ಜೊತೆಲಿ ಅತಿ ಹೆಚ್ಚಿನ ಒಡನಾಟ. ಇವಾಗ ಯಾರೇ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು KH ಮುನಿಯಪ್ಪನವ್ರ ರೈಟ್ ಹ್ಯಾಂಡು ಅಂತ. ನಾನು ಬಿಟ್ಟು ಅವ್ರು ಏನೂ ಕೆಲಸ ಮಾಡ್ತಾ ಇರಲಿಲ್ಲ. ಇಲ್ಲಿ ಶಂಕರಪ್ಪರಿಗೂ ಗೊತ್ತಿತ್ತು, ವೇಣುಗೂ ಗೊತ್ತಿತ್ತು, ಇವರು ಎಲ್ರಿಗೂ ಗೊತ್ತಿತ್ತು. ನಾವು ಮೊನ್ನೆ ಏನು ಹೇಳಿದ್ವಿ, ನಾನು ಆಸ್ಪಿರೆಂಟ್ ಇದ್ದೀನಿ, ನನಗೆ ಅವಕಾಶ ಮಾಡಿಕೊಡಿ, 7 ಸರಿ ನಿಮ್ಗೆ ಗೆಲ್ಸಿದ್ದೀವಿ, ನನಗೂ ಅವಕಾಶ ಮಾಡಿಕೊಟ್ಟು ನಾನು ಅಪ್ಲಿಕೇಶನ್ ನಿಜ. DK ಶಿವಕುಮಾರ್ ಹತ್ರ ಮಾತಾಡಿದ್ವಿ, ಪರಮೇಶ್ವರ್ ಹತ್ರ ಮಾತಾಡಿದ್ವಿ, ಮಾದೇವಪ್ಪ ಹತ್ರ ಮಾತಾಡಿದ್ವಿ, ಬೈರ್ತಿ ಬಸವರಾಜ್ ಹತ್ರ ಮಾತಾಡಿದ್ವಿ, ನಮ್ಮ ಲಕ್ಷ್ಮೀನಾರಾಯಣ ಅಧ್ಯಕ್ಷರು ನಾವೇ ಮಾಡಿದ್ವಿ, ಅವ್ರ ಹತ್ರ ನಾವು ಮಾತಾಡಿದ್ವಿ. ನಾವೆಲ್ಲ ಒಂದು ಕ್ಯಾಂಪೇನ್ ಮಾಡಿದ್ವಿ, ಮುಗೀತದು. ನಮಗೆ ಇಬ್ಬರು ಒಂದು 2 ಗುಂಪಿಂದ ನಾವು ಅಭ್ಯರ್ಥಿಗಳಿಗೆ ಕೇಳಿದ್ವಿ, ನಮ್ಗೆ ಯಾರಿಗೂ ಆಗಲಿಲ್ಲ ಅಂತೇಳಿ ನಮ್ಗೆ ನೋವಿಲ್ಲ. ನಮ್ಮ ಬದಲು KV ಗೌತಮ್ ಅವ್ರು ಬಂದಿದ್ದಾರೆ. ಅವ್ರಿಗೆ ನಾವು ಕೆಲಸ ಮಾಡಬೇಕಾಗುತ್ತೆ, ಅವರನ್ನು ನಾವು ಗೆಲ್ಲಿಸ್ಬೇಕಾಗುತ್ತೆ. ಎಲ್ಲೋ ದೂರದಿಂದ ಬಂದವರು ಅಂತ ಹೇಳೋದು, ಅಥವಾ ಎಲ್ಲೋ ಬೇರೆ ಊರಿಂದ ಬಂದವರು ಅಂತ ಹೇಳೋದು, ಇವೆಲ್ಲ ಶೋಭೆ ತರಂಥದ್ದಲ್ಲ. ಸಿಟಿಸನ್ ಆಫ್ ಇಂಡಿಯಾ ಕಾಂಗ್ರೆಸ್ ಅವ್ರು ಇಲ್ಲಿಂದನೇ ಬರಲಿ, ಅವ್ರು ಹೇಗೇನೆ ಇರಲಿ, ಅವ್ರು ಯಾವ ರೀತಿ ಆಗಿರಲಿ, ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದು ಕಾಂಗ್ರೆಸ್ ಕೈಗೊಳ್ಳು. ಅವ್ರು ಯಾರನ್ನ ನಿಲ್ಬೋದು, ನಾವು ಕಾಂಗ್ರೆಸ್ ಪಾರ್ಟಿಗೆ ವೋಟ್ ಕೊಡಬೇಕು. ಆ ಒಂದು ಇದರಲ್ಲಿ ಕೋಲಾರ ಇತಿಹಾಸ ಹೆಂಗಿದೆ ಅಂದರೆ, ಈಗ ದೊಡ್ಡ ತಿಮ್ಮಣ್ಣವ್ರು ಕೋಲಾರ ಅಲ್ಲ, ಗೆದ್ರಿ ಇಲ್ಲಿ MP ಜೀವ ಕೃಷ್ಣ ಒಬ್ಬರೇ ಕೋಲಾರ. KH ಮುನಿಯಪ್ಪನವರು ಅವತ್ತು ಕೋಲಾರ ಅಲ್ಲ. KH ಮುನಿಯಪ್ಪನವರು ಕೋಲಾರದ ಹೊರಗಿದ್ದವ್ರೆ, ಶಿಲ್ಘಟ್ಟದಲ್ಲಿದ್ದವರು. ಅವರು ಶಿಲ್ಘಟ್ಟ ಕೋಲಾರ ಜಿಲ್ಲೆ ಇದ್ದರೂ ಕೂಡ ಪಾರ್ಲಿಮೆಂಟ್ ಸೇರಿರಲಿಲ್ಲ ಸರ್. ಅವರು ಕೂಡ ಹೊರಗಿನವರೇ. ಜೀವ ಕೃಷ್ಣ ಒಬ್ಬರು ಬಿಟ್ಟರೆ ಇನ್ನೆಲ್ಲ ಹೊರಗಿನಿಂದ ಬಂದಿದ್ದಿರತಕ್ಕಂಥದ್ದು. ಆದರೂ ಕೂಡ ಕೋಲಾರ ಜಿಲ್ಲೆಯವರು ಹೊರಗಿನವರು ಒಳಗಿನವರು ಭೇದ ಭಾವ ಯಾರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತಂದರೆ, ನಾನು ಒಳ್ಳೆ ವಾತಾವರಣ ಇದೆ,
ಕೋಲಾರದಲ್ಲಿ ನಾನು ಹೊಸಬರಾಗಿದ್ದರೂ ಕೂಡ ನನಗೆ ಸ್ವಲ್ಪ ರಾಜಕೀಯ ಪ್ರಜ್ಞೆ ಇರೋದ್ರಿಂದ ಯಾವ ರೀತಿ ನಡೀತಾ ಇದೆ ವಿದ್ಯಮಾನಗಳು ನೋಡಿದ್ರೆ ಕಾರ್ಯಕರ್ತರ ಉತ್ಸಾಹ ಹುಮ್ಮಸ್ಸು BJP ಬೇಡ ಅನ್ನುವಂಥ ಒಂದು ಮನೋಭಾವ ಇದೆಲ್ಲ ನೋಡಿ ಸಂಘಟಿತರಾಗಿ ಹೋರಾಟ ಮಾಡಿಕೊಂಡು ಎಲ್ಲರೂ ಗೌತಮ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಗೊತ್ತಾಗ್ತದೆ ನಮ್ಗೆ ಈಗಲೂ ಸ್ವಲ್ಪ ಗೆಲುವು ಕಷ್ಟ ಆಗಲಾರ್ದು ಅಂತ. ನನಗೆ ಒಂದು ಅವಕಾಶ ಆದರೆ ಈಗಾಗಲೇ ನೀವೆಲ್ಲ ಹೇಳಿದ್ದೀರಾ, ನಮ್ಮಲ್ಲಿ ಸುಮಾರು ಜನಕ್ಕೆ ಅವಕಾಶ ಆಗಬೇಕು. ನಮ್ಮ ಕಾಂಗ್ರೆಸ್ನ ಬಹಳ ಹಳೆ ಲೀಡರು ಅವಕಾಶ ವಂಚಿತರು ಇತಿಹಾಸ ಸೃಷ್ಟಿ ಮಾಡಿದರೆ. SC ಪ್ರೆಸಿಡೆಂಟ್ ಆಗಿ ಸುಮಾರು 22 ವರ್ಷಗಳ ತನಕ 19 ವರ್ಷಗಳ ಕಾಲ ಈ ಪಕ್ಷಕ್ಕೆ ದುಡಿದಿದ್ದಾರೆ. ಅಂಥವ್ರಿಗೆ ಏನೂ ಪಕ್ಷ ಸ್ಥಾನಮಾನ ಕೊಟ್ಟಿಲ್ಲ. ಹಾಗಾಗಿ ಅವರು ಸ್ವಲ್ಪ DSS ಸಂಘಟನೆಲ್ಲ ತೋಡಿಸ್ಕೊಂಡಿದ್ದಾರೆ. ಯಾಕಂದ್ರೆ ಸುಮ್ಮನೆ ಕೂರಕ್ಕಾಗಲ್ವಲ್ಲ. ಕೆಲಸ ಮಾಡೋರು ಯಾವತ್ತೂ ಸುಮ್ಮನೆ ಕೂರಲ್ಲ, ಎಲ್ಲೋ ಒಂದು ಕಡೆ ಕೆಲಸ ಹುಡ್ಕೊಂಡು ಅದ್ರಲ್ಲಿ ಮಾಡ್ತಾರೆ. ಸಮಾಜ ಸೇವೆಯಲ್ಲಿ ಸದಾ ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಸೂಕ್ತ ಸ್ಥಾನಮಾನ ಕೊಡಿಸುವಂಥದ್ದಾಗಲಿ. ಸುಮಾರು ಗೌಡ್ರು ಹೇಳ್ದಂಗೆ ಇವೆಲ್ಲ ಮಾಡೋದಕ್ಕೆ ನನ್ನನ್ನು ನೀವು ಆಯ್ಕೆ ಮಾಡಬೇಕು. ಆ ಶಕ್ತಿ ನನಗೆ ಬರಬೇಕು. ಆಗ ನನಗೆ ಒಂದು ವಾಯ್ಸ್ ಇರ್ತದೆ. ನೀವೆಲ್ಲ ಈಗ ಏನಾಗಿದೆ ಅಂದರೆ ನನಗೂ ಸಮಯದ ಈ ಪ್ರೇಮ್ ಹೇಳೋ ತನಕ ನನಗೆ ಗೊತ್ತಿಲ್ಲ, ನಿಮ್ಮಗಳ ಬಗ್ಗೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಹೇಳೋರಿಲ್ಲ. ನಾವೆಲ್ಲ ಶಾಸಕರು ಎಲ್ಲಿದ್ದೇನು ದಾರಿ ತೋರಿಸ್ತಿದ್ದಾರೆ. ಪಾಪ ಅವ್ರಿಗೂ ಅವ್ರ ನೆಟ್ವರ್ಕಲ್ಲಿ ಅರೇಂಜ್ ಮಾಡ್ತಾರೆ ಅವ್ರ ಜವಾಬ್ದಾರಿ ಹೊತ್ತಿದ್ದಾರೆ. ನನಗೆ ಗೆಲ್ಸ್ಕೊಂಡೇ ಬರ್ತೀವಿ ಅಂತೇಳಿ. ಸೊ ಹೀಗಾಗಿ ನನಗೆ ಈ ಥರ ನನ್ನ ಸ್ನೇಹಿತರುಗಳು ಹೆಲ್ಪ್ ಮಾಡಿದಾಗ ನಿಮ್ಮಂಥವ್ರ ಸಂಪರ್ಕ ಸಿಗ್ತಾ ಇದೆ. ನಿಮ್ಮ ನೀವು ಏನು ಹೇಳಬೇಕು ಅದನ್ನು ನನಗೆ ಹೇಳಿದ್ದೀರಾ. ಇದರ ಪರಿಹಾರ ನಾನು ಮಾಡೇ ಮಾಡ್ತೀನಿ. ಕೋಲಾರಕ್ಕೆ ನೀವು ಒಂದು ಆದರ್ಶ ವ್ಯಕ್ತಿಯನ್ನು ನೀವು ಆರಿಸಿದ್ದೀರಂತ ನಾನು ಮುಂದಿನ ದಿನಗಳಲ್ಲಿ ನಿಮ್ಗೆ ಪ್ರೂವ್ ಮಾಡಿ ತೋರಿಸ್ತೀನಿ. 26ರಂದು ತಾವುಗಳು ವೋಟ್ ಹಾಕಬೇಕು ಮತ್ತು ತಮ್ಮ ತಿಳಿದವ್ರಿಗೆಲ್ಲ ಹೇಳಬೇಕು. ಒಬ್ಬೊಬ್ಬರು ಅಟ್ಲೀಸ್ಟ್ ಒಂದು 20 ಜನಕ್ಕೆ ಮನ ಓಲೈಸಿದ್ರೆ ನಮಗೊಂದು ಶಕ್ತಿ ಬಂದಾಗುತ್ತೆ. ನಮಗೆ ಗೆಲುವಿಗೆ ದಾರಿ ಸುಲಭ ಆಗುತ್ತೆ. ನಾವೆಲ್ಲ ನನ್ನ ಆಶೆ ಏನು ನೀವು ಅಂದ್ಕೊಂಡಿದ್ದೀರಾ ಆ ರೀತಿ ಕೆಲಸ ಮಾಡೋಂಥ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾ ನಾನು ಮಾಡ್ತೀನಿ.